ಆಕಾಶದಲ್ಲಿ ಕಪ್ಪನೆಯ ಮೇಘಗಳು ತುಂಬಿಕೊಂಡಿರುತ್ತದೆ. ಮಿಂಚು ಗುಡುಗುಗಳು ಭಯಂಕರವಾಗಿರುತ್ತದೆ. ಶಾರದಾ ಅನಾಮಿಕಳ ಹತ್ರ, ಸೊಸೆ, ನಾನು ಗುಡಿಗೆ ಹೋಗಿ ಬರ್ತೀನಿ, ದಂಡೆ ಮೇಲೆ ಬಟ್ಟೆಗಳಿವೆ, ಮಳೆ ಬಂದ್ರೆ ಅದೆಲ್ಲ ತೆಗೆದ್ಬಿಡು. ಸರಿ ಅತ್ತೆ. ಶಾರದಾ ಹೊರಟು ಹೋಗುತ್ತಾಳೆ. ಅನಾಮಿಕಾ ಕಿಚನ್ ಒಳಗೆ ಹೋಗಿ ಅಡಿಗೆ ಮಾಡ್ತಾ ಇರುವಾಗ ಚಿಟಪಟ ಹನಿಗಳು ಬೀಳ್ತಾ ಇರುತ್ತೆ. ಅನಾಮಿಕಾ ಓಡಿಕೊಂಡು ಬರುತ್ತಾಳೆ. ಆಗಲೇ ಬಟ್ಟೆಗಳು ಒದ್ದೆ ಆಗ್ತಾ ಇರುತ್ತೆ. ಅದು ರಮೇಶ್ ನೋಡಿ, ಅಯ್ಯೋ ಅನಾಮಿಕಾ, ಬಟ್ಟೆ ತೆಗೆಯೋದೇನು ಕೇಳು, ಕೊಡೆ ಹಿಡಿದ್ರೆ ಸರಿ ಹೋಗುತ್ತಲ್ಲ ಎಂದು ತಮಾಷೆಯಾಗಿ ಹೇಳಿ ಅಲ್ಲಿಂದ ನಗುತ್ತಾ ಹೊರಟು ಹೋಗುತ್ತಾನೆ. ಅದು ಜೋಕ್ ಅಂತ ತಿಳಿಯದ ಅನಾಮಿಕಾ ನಿಜವಾಗಿಯೇ ಮನೆಯಲ್ಲಿರುವ 3 ಕೊಡೆ ತಗೊಂಡ್ಬರ್ತಾಳೆ. ಒಂದು ಕೊಡೆಯನ್ನು ಸೀರೆ ಮೇಲೆ, ಒಂದು ಕೊಡೆಯನ್ನು ಪ್ಯಾಂಟ್ ಮೇಲೆ, ಇನ್ನೊಂದು ಕೊಡೆಯನ್ನು ಶರ್ಟ್ ಮೇಲೆ ಇಟ್ಟು ಕಟ್ಟುತ್ತಾಳೆ. ಏನೋ ಸಾಧಿಸಿದ ಹಾಗೆ ಸಂತೋಷ ಪಡುತ್ತಾ ಗರ್ವದಿಂದ, ಆಹಾ ಅತ್ತೆ ನನ್ನ ಬುದ್ಧಿವಂತಿಕೆ ನೋಡಿ ಮೆಚ್ಕೋತಾಳೆ, ನಾನು ಕೇಳಿದ ತಲೆಬುರುಡೆ ಸಾರು ಮಾಡ್ತಾಳೆ ಅಂದುಕೊಳ್ಳುತ್ತಾ ಇರುವಾಗ ಗಾಳಿ ಬಂದು ಕೊಡೆಗಳು ತಲೆ ಕೆಳಗಾಗುತ್ತದೆ. ಬಟ್ಟೆಗಳೆಲ್ಲ ಫುಲ್ಲು ಒದ್ದೆ ಆಗುತ್ತೆ. ಅಲ್ಲಿ ನಡೀತಾ ಇರೋದನ್ನೆಲ್ಲ ನೋಡಿ ಶಾಕ್ ಆಗ್ತಾಳೆ. ಏನು ಸೊಸೆ ಇದು, ಬಟ್ಟೆ ಒದ್ದೆ ಆಗದ ಹಾಗೆ ಕೊಡೆ ಇಟ್ಟೆ ಅತ್ತೆ ಎಂದು ಹೇಳುತ್ತಾಳೆ. ಶಾರದಂಗೆ ನಗಬೇಕೋ ಅಳಬೇಕೋ ಅರ್ಥವಾಗ್ಲಿಲ್ಲ. ಏನೋ ಮಾತನಾಡದೆ ಮನೆಯೊಳಗೆ ಹೊರಟು ಹೋಗುತ್ತಾಳೆ. ಇದೇನಿದು, ಅತ್ತೆ ಮೆಚ್ಕೊಳ್ಳದೆ ಹೊರಟೋದ್ರು, ನಾನು ಮಾಡಿದ್ದು ಒಳ್ಳೆ ಕೆಲಸ ಅಂತ ಅತ್ತೆಗೆ ಅರ್ಥವಾಗದೆ ಇರ್ಬೋದು, ನಾನು ಹೋಗಿ ಮತ್ತೆ ಹೇಳ್ತೀನಿ ಎಂದು ಪೂರ್ತಿಯಾಗಿ ಒದ್ದೆ ಆದ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ. ಶಾರದಾ ಅಲ್ಲೆಲ್ಲಿಯೂ ಕಾಣಿಸಲಿಲ್ಲ. ಮಳೆಯಲ್ಲಿ ಅತ್ತೆ ಒದ್ದೆಯಾಗಿ ಬಂದಿದ್ರಲ್ಲ, ಬೇರೆ ಸೀರೆ ಉಟ್ಕೊಳ್ಳೋಕೆ ಹೋದ ಹಾಗಿದೆ. ಬರುವವರೆಗೂ ಹೀಗೆ ನಿಂತ್ಕೊಂಡು ಅತ್ತೆ ಬರ್ತಲೇ ಕೇಳ್ಬೇಕು ಅಂದುಕೊಂಡು ತಾನು ಒದ್ದೆಯಾದ ವಿಷಯವೇ ಮರೆತು ಹೋಗುತ್ತಾಳೆ. ನೀರು ಸುರಿತಾ ಇರುತ್ತೆ. ಆಗಲೇ ಶಾರದಾ ಟವಲ್ ಹಿಡ್ಕೊಂಡು ರೂಮಿನಿಂದ ಹೊರಗೆ ಬರ್ತಾಳೆ. ಒದ್ದೆಯಾದ ಅನಾಮಿಕಾ ಎದುರಿಗೆ ಕಾಣಿಸ್ತಾಳೆ ಶಾರದಂಗೆ. ಅಯ್ಯೋ ಸೊಸೆ, ಇನ್ನು ಒದ್ದೆ ಬಟ್ಟೆ ಜೊತೆಗೆ ಯಾಕಮ್ಮ ಇದ್ಯಾ, ಹೋಗಿ ಬಟ್ಟೆ ಬದಲಾಯಿಸ್ಕೋ ಹೋಗಿ. ಅತ್ತೆ, ನೀವು ನನ್ನ ಜಾಣ್ಮೆನ ಮೆಚ್ಕೋತೀರಿ ಅಂತ ಎದುರು ನೋಡ್ತಾ ಇದ್ದೆ. ನಿನ್ನ ಜಾಣ್ಮೆನ ಮೆಚ್ಕೋಬೇಕಾ? ಇಷ್ಟಕ್ಕೂ ಏನ್ ಘನ ಕಾರ್ಯ ಮಾಡಿದಿ ಅಂತ ಮೆಚ್ಕೋಬೇಕು? ಹಾಗೆ ಯಾಕಂತೀರತ್ತೆ, ಬಟ್ಟೆ ಒದ್ದೆ ಆಗದ ಹಾಗೆ ಕೊಡೆ ಕಟ್ಟಿದ್ದೀನಲ್ಲ. ಬಟ್ಟೆ ತೆಗಿ ಅಂದ್ರೆ ತೆಗಿಬೇಕು ಸೊಸೆ, ಅದಕ್ಕೆ ಕೊಡೆ ಕಟ್ಟಬಾರ್ದು. ಹೌದಾ, ಮತ್ತೆ ನಿಮ್ ಮಗ ಏನೋ ಕಟ್ಟು ಅಂತ ಹೇಳಿದ್ರಲ್ಲ ಅತ್ತೆ. ಮಗ ಏನು ನಿನಗೆ ತಮಾಷೆ ಮಾಡಿರ್ತಾನೆ ಸೊಸೆ, ಆದ್ರೂ ನಿನಗೆ ಬಟ್ಟೆಗೆ ಕೊಡೆ ಕಟ್ಟಬಾರ್ದು ಅಂತ ಗೊತ್ತಿಲ್ವಾ? ಹೇಳು ಸೊಸೆ. ಅನಾಮಿಕಾ ಮೌನವಾಗಿರುತ್ತಾಳೆ. ಅಷ್ಟರಲ್ಲಿ ಪೂರ್ತಿಯಾಗಿ ಒದ್ದೆ ಆದ ಪ್ರಸಾದ್ ಮನೆಯೊಳಗೆ ಬರ್ತಾನೆ. ಶಾರದಾ ಅನಾಮಿಕಾ ಪ್ರಸಾದ್ ಕಡೆ ನೋಡ್ತಾರೆ. ನೀವು ಕೂಡ ಒದ್ದೆಯಾಗಿ ಬಂದ್ರಾ? ಈ ಟವಲ್ ತಗೊಳ್ಳಿ. ಮಳೆನ ನೋಡ್ತಾ ಇದ್ರೆ ಪ್ರವಾಹ ಬರೋ ಹಾಗಿದೆ ಅನ್ಸ್ತಾ ಇದೆ. ಮನೆಯೊಳಗೆ ನೀರ್ ಬಾರದ ಹಾಗೆ ಏನಾದ್ರೂ ಅಡ್ಡ ಇಡಿ. ಸರಿ, ಮೊದಲು ನೀವು ರೂಮ್ ಒಳಗೆ ಹೋಗಿ, ಅದೆಲ್ಲ ನಾನು ನೋಡ್ಕೋತೀನಲ್ಲ. ಪ್ರಸಾದ್ ಟವಲ್ ತೆಗೆದುಕೊಂಡು ರೂಮ್ ಒಳಗೆ ಹೊರಟು ಹೋಗುತ್ತಾನೆ. ಶಾರದಾ ಅನಾಮಿಕಳನ್ನು ನೋಡ್ತಾಳೆ. ಅರ್ಥವಾಯ್ತು ಅತ್ತೆ, ಪ್ರವಾಹದ ನೀರು ಮನೆಯೊಳಗೆ ಬಾರದ ಹಾಗೆ ಅಡ್ಡ ಇಡಬೇಕು ಅಷ್ಟೇ ಅಲ್ವಾ? ನೀವು ಹೋಗಿ ಮಾವನಿಗೆ ಬಟ್ಟೆ ಕೊಟ್ಟು ಬನ್ನಿ, ನಾನು ಅಡ್ಡ ಇಡ್ತೀನಿ. ಮನೆಯೊಳಗೆ ವಸ್ತು ಹಾಳಾಗದ ಹಾಗೆ ನೋಡ್ಕೋತೀನಿ. ಏನ್ ನೋಡ್ಕೋತೀಯನೋ ಸೊಸೆ, ನನ್ಗಂತೂ ನಂಬಿಕೆ ಇಲ್ಲ ಅನ್ನುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮಾವಯ್ಯ ನೀರು ಬಾರದ ಹಾಗೆ ಅಡ್ಡವಾಗಿ ಏನಾದ್ರೂ ಇಡು ಅಂತ ಹೇಳಿದ್ರಲ್ಲ ಎಂದು ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ. ಆಗಲೇ ಆಕೆ ಕಣ್ಣಿಗೆ ಅಡಿಗೆ ಮನೆಯಲ್ಲಿರುವ ಅಕ್ಕಿ ಚೀಲಗಳು ಕಾಣಿಸುತ್ತೆ. ಕ್ಷಣ ಕೂಡ ಆಲೋಚಿಸದೆ ಮನೆಯೊಳಗಿರುವ 2 ದೊಡ್ಡ ಅಕ್ಕಿ ಚೀಲವನ್ನು ತಂದು ಬಾಗಿಲ ಹತ್ರ ಅಡ್ಡ ಬಿಡ್ತಾಳೆ. ಆಹಾ, ಈ ಸಲ ಮಾತ್ರ ಅತ್ತೆ ನನ್ನನ್ನು ಖಚಿತವಾಗಿ ಮೆಚ್ಕೋತಾರೆ ಎಂದು ಸಂತೋಷ ಪಡುತ್ತಾಳೆ ಅನಾಮಿಕಾ. ಒಂದು 10 ನಿಮಿಷದ ನಂತರ ಪ್ರವಾಹದ ನೀರು ಬರುತ್ತೆ. ಅಕ್ಕಿ ಚೀಲೆಯನ್ನು ಒದ್ದೆ ಆಗುತ್ತಾ ನೀರು ಹೋಗುತ್ತೆ. ಸ್ವಲ್ಪ ನೀರು ಮಾತ್ರ ಮನೆಯೊಳಗೆ ಬರುತ್ತೆ. ಮಾವಯ್ಯ ಅತ್ತೆ ಹೇಳಿದ ಹಾಗೆ ಪ್ರವಾಹದ ನೀರು ಮನೆಗೆ ಬರ್ಲಿಕ್ಕೆ ಬಿಟ್ಟಿಲ್ಲ, ನನ್ನನ್ನಿಬ್ರು ಮೆಚ್ಕೋತಾರೆ ಎಂದು ಅನಾಮಿಕಾ ಸಂತೋಷ ಪಡ್ತಾ ಇರ್ತಾಳೆ. ಚೀಲಗಳೆಲ್ಲ ನೀರು ಹೀರಿಕೊಂಡು ಒದ್ದೆಯಾಗಿರುತ್ತದೆ. ಅಕ್ಕಿ ಕೂಡ ಹಾಳಾಗಿ ಹೋಗುತ್ತೆ. ಆಗಲೇ ಶಾರದಾ ಪ್ರಸಾದರು ಹೊರಗೆ ಬರ್ತಾರೆ. ಸೊಸೆ, ಈ ಅಕ್ಕಿ ಚೀಲ ಇಲ್ಲಿಗೆ ಏನಕ್ಕಿದೆಯೇ? ನೀರು ಒಳಗಡೆ ಬಾರದ ಹಾಗೆ ನಿಲ್ಸಿದೀನಿ ಅತ್ತೆ. ಆದ್ರೆ ಅಕ್ಕಿ ಎಲ್ಲ ಹಾಳಾಗಿ ಹೋಯ್ತಲ್ಲೇ. ಪರವಾಗಿಲ್ಲ ಬಿಡಿಯತ್ತೆ, ನೀರು ಮನೆಯೊಳಗೆ ಬಂದಿದ್ರೆ ಟಿವಿ ಕೂಡ ಹೋಗ್ತಾ ಇತ್ತಲ್ವಾ, ಆಗ ನಾವು ಮಸ್ತು ನಷ್ಟ ಹೋಗ್ತಾ ಇದ್ವಿ ಎಂದು ಅಮಾಯಕವಾಗಿ ಹೇಳ್ತಾಳೆ ಅನಾಮಿಕಾ. ಪ್ರಸಾದ್ ಸೊಸೆ ಮಾಡಿದ ಕೆಲಸಕ್ಕೆ ನಗು ನಿಲ್ಲಿಸಿಕೊಳ್ಳಲಾರದೆ, ಶಾರದಾ ನಮ್ಮ ಸೊಸೆ ನಷ್ಟನ ಕಡಿಮೆ ಮಾಡಿಸಿದ್ಲು ಎಂದು ವ್ಯಂಗ್ಯವಾಗಿ ಅನ್ನುತ್ತಾನೆ. ಶಾರದಾ ಕೋಪದಿಂದ ನೋಡ್ತಾಳೆ. ಯಾಕತ್ತೆ ಅಷ್ಟು ಕೋಪದಿಂದ ನೋಡ್ತೀರಾ? ನೆರೆ ನೀರು ಮನೆಗೆ ಬರದ ಹಾಗೆ ಅಡ್ಡ ಇಡಿ ಅಂತ ಹೇಳಿದ್ರಿ, ನಾನು ಅಕ್ಕಿ ಚೀಲ ಹಾಕದೆ, ನೀವು ಹೇಳಿದ ಹಾಗೆ ಮಾಡ್ದೆ ಇಲ್ಲ. ಅಡ್ಡವಾಗಿ ಇಡು ಅಂತ ಹೇಳಿದ್ರೆ ಹಲಗೆ ಇಡ್ಬೇಕು ಹೊರತು ಹೀಗೆ ಅಕ್ಕಿ ಚೀಲ ಉಪ್ಪಿನ ಚೀಲ ಇಡಬಾರ್ದು. ಉಪ್ಪು ಕರಗಿ ಹೋಗುತ್ತೆ, ಅಕ್ಕಿ ಏನೋ ಒದ್ದೆ ಆಗುತ್ತೆ. ಹೌದಾ ಅತ್ತೆ, ಇದು ನಂಗೆ ಗೊತ್ತಿಲ್ವಲ್ಲ. ಸೊಸೆ ತಲೆ ಕುಟ್ಟಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಇನ್ನು ರಾತ್ರಿ ಆಗುತ್ತದೆ. ಆದರೂ ಸರಿ ಮಳೆ ಕಡಿಮೆ ಆಗಲಿಲ್ಲ, ಇನ್ನೂ ಹೆಚ್ಚಾಗುತ್ತದೆ. ಮಿಂಚು ಗುಡುಗುಗಳು ಬರುವುದರಿಂದ ಕರೆಂಟ್ ಹೋಗುತ್ತೆ. ಮನೆಯೆಲ್ಲ ಕತ್ತಲಾಗಿ ಬದಲಾಗುತ್ತೆ. ಸೊಸೆ, ಮೊಂಬತ್ತಿ ಬೆಳಗ್ಸು
ಸರಿ ಅತ್ತೆ ಎಂದು ಹೇಳಿ ಅನಾಮಿಕಾ ಮೊಂಬತ್ತಿ ಬೆಳಗಿಸುತ್ತಾಳೆ. ಆದ್ರೆ ಹೊರಗೆ ಗಾಳಿ ತುಂಬಾ ಬೀಸುತ್ತಾ ಇರೋದ್ರಿಂದ ಮೊಂಬತ್ತಿ ಆರಿ ಹೋಗ್ತಾ ಇರುತ್ತದೆ. ಶಾರದಾ, ಪ್ರಸಾದ್, ರಮೇಶ್ ನೋಡ್ತಾ ಇರ್ತಾರೆ. ಅಮ್ಮ, ಅನಾಮಿಕಾ ಮೊಂಬತ್ತಿನ ಜಾಣ್ಮೆಯಿಂದ ಬೆಳಗಿಸ್ತಾಳ ಇಲ್ವಾ? ಹೌದು ಶಾರದಾ. ಮಗ ಕೇಳಿದಕ್ಕೆ ಉತ್ತರ ಹೇಳು. ಸೊಸೆ ಆ ಮೊಂಬತ್ತಿನ ಬೆಳಗಿಸ್ತಾಳ ಇಲ್ವಾ? ಹೇಗೆ ಬೆಳಗಿಸ್ತಾಳೋ ಏನೋ ರೀ. ಮಳೆ ಬರ್ತಾ ಇದೆ, ಬಟ್ಟೆ ತೆಗಿ ಅಂತ ಹೇಳಿದೆ, ಕೊಡೆ ಹಿಡಿದ್ಲು. ನೆರೆ ನೀರು ಬರದ ಹಾಗೆ ಮನೆಗೆ ಅಡ್ಡವಾಗಿಡು ಒಂದೇ. ಆ ಅಕ್ಕಿ ಚೀಲ ಇಟ್ಬಿಟ್ಟು ಅಕ್ಕಿ ಎಲ್ಲ ನಾಶ ಮಾಡಿದ್ಲು. ಈಗ ಈ ಮೊಂಬತ್ತಿನ ಹೇಗೆ ಬೆಳಗಿಸ್ತಾಳೋ ಏನೋ ನೋಡ್ಬೇಕು ಎಂದು ಆ ಮೂವರು ಅನಾಮಿಕ ಏನು ಮಾಡುತ್ತಾಳೋ ಎಂದು ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಅನಾಮಿಕ ಮೊಂಬತ್ತಿ ಬೆಳಗಿಸುತ್ತಾ ಇದ್ದರೆ ಅದು ಗಾಳಿಗೆ ಹಾರಿ ಹೋಗ್ತಾ ಇರುತ್ತದೆ. ಹೀಗಾದ್ರೆ ಬೆಳಗಲ್ಲ ಎಂದು ಬಹಳ ಆಲೋಚಿಸಿ ಅಡುಗೆ ಮನೆಗೆ ಹೋಗ್ತಾಳೆ. ನೀರಿನ ಮಡಕೆ ಕಾಣಿಸುತ್ತೆ. ಆ ಮಡಕೆಗೆ ರಂಧ್ರ ಮಾಡ್ಬೇಕು ಅಂತ ಸೌಟಿಂದ ಹೊಡಿತಾಳೆ. ಅಷ್ಟೇ, ಆ ಮಡಕೆ 2 ಚೂರಾಗುತ್ತದೆ. ಪ್ರಸಾದ್, ರಮೇಶ್ ಆ ಶಬ್ದ ಕೇಳಿ ಬೆಚ್ಚಿ ಬೀಳುತ್ತಾರೆ. ಭಯ ಪಡಬೇಡಿ, ಸೊಸೆ ಮಡಕೆನ ಚೂರ್ ಮಾಡಿದ್ದಾಳೆ, ಇನ್ನು ಏನ್ ಮಾಡ್ತಾಳೋ, ಮೊಂಬತ್ತಿ ಹೇಗೆ ಬೆಳಗಿಸ್ತಾಳೋ ನೋಡೋಣ ಎಂದು ಹೇಳುತ್ತಾಳೆ ಶಾರದಾ. ಮೂವರು ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ಕಳೆದ ನಂತರ ಅನಾಮಿಕಾ ಅಡುಗೆ ಮನೆಯಿಂದ ಒಂದು ದೊಡ್ಡ ಸ್ಟೀಲ್ ಪಾತ್ರೆ ತಗೊಂಡ್ ಬಂದು ಮೊಂಬತ್ತಿ ಬೆಳಗಿಸಿ ತಕ್ಷಣ ಮೊಂಬತ್ತಿ ಮೇಲೆ ಬೋರ್ಲು ಹಾಕ್ತಾಳೆ. ಇನ್ನು ಸಂಭ್ರಮದಿಂದ ಈಗ ಗಾಳಿ ತಾಗಲ್ಲ ಎಂದು ಎಷ್ಟೋ ಸಂತೋಷ ಪಡುತ್ತಾಳೆ. ಅನಾಮಿಕಳ ಬುದ್ಧಿವಂತಿಕೆ ನೋಡಿ ರಮೇಶ್ ನಗುತ್ತಾ, ಅಮ್ಮ, ಅನಾಮಿಕಂಗೆ ಪ್ರತ್ಯೇಕವಾದ ಬುದ್ಧಿವಂತಿಕೆ ಇದೆ ಅಮ್ಮ ಎಂದು ಹೇಳುತ್ತಾನೆ. ಆ ಮಾತನ್ನು ಕೇಳಿ ಅನಾಮಿಕಾ ನಾಚಿಕೆ ಪಡ್ತಾಳೆ. ಶಾರದ ಏನು ಮಾತನಾಡದೆ ಗಾಳಿ ತಗಲದ ಜಾಗಕ್ಕೆ ಮೊಂಬತ್ತಿ ಇಟ್ಟು ಬೆಳಗಿಸುತ್ತಾಳೆ. ಓಹೋ ಅತ್ತೆ, ಮೊಂಬತ್ತಿನ ಗಾಳಿ ತಗಲದ ಜಾಗ ಇಟ್ಟು ಬೆಳಗಿಸ್ಬೇಕಾ? ಅರ್ಥವಾಯ್ತು. ಇನ್ನೊಂದ್ಸಲ ಕರೆಂಟ್ ಹೋದಾಗ ಹೀಗೆ ಮಾಡ್ತೀನಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಮಾರನೇ ದಿನ ಬೆಳಿಗ್ಗೆ ದೊಡ್ಡ ತುಫಾನು ಎಚ್ಚರಿಕೆ ಬರುತ್ತದೆ. ಸೊಸೆ, ತುಫಾನು ಎಚ್ಚರಿಕೆ ಬಂದಿದೆ ಅಲ್ಲ, ಕಿಟಕಿಗಳು ಚೆನ್ನಾಗಿ ಮುಚ್ಚು, ಇಲ್ಲ ಅಂದ್ರೆ ಗಾಳಿಗೆ ಒಂದೇ ಸಮನೆ ಹೊಡ್ಕೋತವೆ ಎಂದು ಹೇಳುತ್ತಾಳೆ. ಒಂದು ಸ್ವಲ್ಪ ಹೊತ್ತಿನ ನಂತರ ಗಾಳಿ ಬಲವಾಗಿ ಬೀಸುತ್ತದೆ. ಕಿಟಕಿಗಳು ಸ್ವಲ್ಪ ಕದಲುತ್ತದೆ. ಅನಾಮಿಕಾ ಭಯಪಟ್ಟು ಹೋಗ್ತಾಳೆ. ಅತ್ತೆ, ಕಿಟಕಿನ ಚೆನ್ನಾಗಿ ಮುಚ್ಚು ಅಂತ ಹೇಳಿದ್ರಲ್ಲ ಅಂದುಕೊಂಡು ತಕ್ಷಣ ಮನೆಯಲ್ಲಿರುವ ಫೆವಿಕಾಲ್ ಬಾಟಲ್ ತಕೊಂಡು ಬರ್ತಾಳೆ. ಎಲ್ಲ ಕಿಟಕಿಗಳ ಅಂಚಿಗೆ ಹಚ್ಚುತ್ತಾಳೆ. ರಾತ್ರಿಗೆ ಶಾರದ ಬಂದು ಕಿಟಕಿ ತೆಗಿಲಿಕ್ಕೆ ಹೋಗ್ತಾಳೆ. ಆದ್ರೆ ಕಿಟಕಿ ಅಲ್ಲಾಡಲಿಲ್ಲ. ಅಯ್ಯೋ, ಕಿಟಕಿ ಯಾಕೆ ತೆಗಿತಾ ಇಲ್ವೋ? ನೀವ್ ಹೇಳಿದ ಹಾಗೆ ಬಹಳ ಮುಚ್ಚಿದಿನಲ್ಲ ಅತ್ತೆ. ಆಗಲೇ ಬಂದ ಪ್ರಸಾದ್, ರಮೇಶರು ಆ ಕಿಟಕಿ ಕಡೆ ನೋಡ್ತಾರೆ. ಅನಾಮಿಕ ಮಾಡಿದ ಕೆಲಸವೇನೋ ಅವ್ರಿಗೆ ಅರ್ಥವಾಗಿ ಹೋಯ್ತು. ಶಾರದಾ, ಇನ್ನು ಈ ಕಿಟಕಿಗಳು ಬರುವ ಮಳೆಗಾಲದ ತನಕ ತೆಗಿಯಲ್ಲ ಬಿಡು. ಯಾಕೆರಿ? ಯಾಕೆ ನಮ್ಮ ತಮ್ಮ ಸೊಸೆ ಅನಾಮಿಕ ಅವರು ತನಗಿರುವ ಅಪಾರವಾದ ಬುದ್ಧಿವಂತಿಕೆಯಿಂದ ಕಿಟಕಿಗಳಿಗೆ ಫೆವಿಕಲ್ ಹಾಕಿ ಅಂಟಿಸಿದ್ದಾರೆ, ಅದಕ್ಕೆ ಎಂದು ರಮೇಶ್ ಹೇಳುತ್ತಾನೆ. ಅಷ್ಟೇ, ಶಾರದಾ ಮಾತು ಕೇಳಿ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಮಳೆ ಸ್ವಲ್ಪ ಕಡಿಮೆ ಆಗುತ್ತದೆ. ಅನಾಮಿಕಾ ಮನೆ ಮುಂದೆ ಗುಡಿಸುತ್ತಾಳೆ. ಆಗ ಪಕ್ಕದ ಮನೆ ಸುಶೀಲ ಬರ್ತಾಳೆ. ಅನಾಮಿಕಾ, ನಿನ್ನೆ ಬಟ್ಟೆಗೆ ಕೊಡೆ ಕಟ್ಟಿದ್ಯಂತಲ್ಲ? ಹೌದು, ಮತ್ತೆ ಬಟ್ಟೆನೂ ಒದ್ದೆ ಆಗದೆ ಇತ್ತಾ? ಇಲ್ಲ, ಬಟ್ಟೆ ಒದ್ದೆಯಾಗಿ ಹೋಯ್ತು. ನಾನು ಒದ್ದೆ ಅದೇ, ನಮ್ಮ ಅತ್ತೆ ಬಂದು ನನ್ ಬೈದ್ರು. ಸುಶೀಲಾ ನಗುತ್ತಾ ಹೊರಟು ಹೋಗುತ್ತಾಳೆ. ಆದ್ರೆ ಅನಾಮಿಕಾ ಮಾತ್ರ ಎಲ್ರು ನನ್ನ ಜಾಣ್ಮೆ ನೋಡಿ ಆಶ್ಚರ್ಯ ಹೋಗ್ತಾ ಇದ್ದಾರೆ ಅಂತ ಅಂದ್ಕೋತಾಳೆ. ಸೊಸೆ ಅಮಾಯಕತ್ವ ನೋಡಿ ಶಾರದ ಕೂಡ ಅಲ್ಲಿಗೆ ನಗುತ್ತಾ ಬರ್ತಾಳೆ. ಸೊಸೆ, ನೀನು ಮಾಡಿದ ಕೆಲ್ಸ ನೋಡಿದ್ರೆ ಕೋಪ ಬರುತ್ತೆ, ಆದ್ರೆ ನಿನ್ನ ಮುಖ ನೋಡಿದ್ರೆ ನಗು ಬರುತ್ತೆ. ಅಂದ್ರೆ ನಾನು ಬುದ್ಧಿವಂತಳು ಅಲ್ಲ ಅತ್ತೆ. ಶಾರದ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಹಾಗೆ ಮಳೆಗಾಲದಲ್ಲಿ ಅನಾಮಿಕಾ ಏನೋ ಒಂದು ಹೊಸ ಕೆಲಸ ಮಾಡ್ತಾ ಇದ್ಲು. ಒಂದು ದಿನ ದಿಗಿಲಿನಿಂದ ಅನಾಮಿಕಾ ಶಾರದಳ ಹತ್ರ ಬರ್ತಾಳೆ. ಏನಾಯ್ತು ಸೊಸೆ? ಅತ್ತೆ, ಎಲ್ರು ನನ್ನನ್ನ ಕಡಿಮೆ ಬುದ್ಧಿಯೋಳು ಅಂತ ಇದ್ದಾರೆ. ಬುದ್ಧಿವಂತಿಗೆ ಹುಟ್ಟಿನಿಂದ ಬರೋದಲ್ಲಮ್ಮ, ಅನುಭವದಿಂದ ಬರುತ್ತೆ. ನಾನು ಕೂಡ ಮದುವೆಯಾಗಿ ಬಂದಾಗ ಬಹಳ ತಪ್ಪು ಮಾಡಿದ್ದೆ. ಆ ಮಾತುಗಳು ಅನಾಮಿಕಗೆ ಧೈರ್ಯ ಕೊಡುತ್ತದೆ. ಆ ನಂತರ ಶಾರದಾ ಒಂದೊಂದು ಕೆಲಸವನ್ನು ಕಲಿಸುತ್ತಾಳೆ. ಅಡಿಗೆ, ಮನೆ ಖರ್ಚು, ಬೆಳೆ ಲೆಕ್ಕ ಎಲ್ಲವನ್ನು ಕಲಿಸುತ್ತಾಳೆ ಅನಾಮಿಕಳಿಗೆ. 1 ವರ್ಷ ಕಳೆಯುತ್ತೋ ಇಲ್ಲವೋ ಅದೇ ಅನಾಮಿಕಾ ಮನೆಯನ್ನ ಅದ್ಭುತವಾಗಿ ನೋಡುವ ಗೃಹಿಣಿಯಾಗಿ ಬದಲಾಗುತ್ತಾಳೆ. ಗ್ರಾಮದಲ್ಲಿರುವವರು ಕೂಡ ಒಂದು ಕಾಲದಲ್ಲಿ ಅಮಾಯಕವಾಗಿರುವ ಸೊಸೆ ಈಗ ಬುದ್ಧಿವಂತೆಯಾದ ಮನೆ ಯಜಮಾನಿಯಾಗಿದ್ದಾಳೆ ಅಂತ ಮೆಚ್ಕೋತಾರೆ. ಮನುಷ್ಯ ಮೊದಲಲ್ಲೂ ಎಷ್ಟು ಅಮಾಯಕನಾದರೂ ಕಲ್ತ್ಕೋಬೇಕು ಅನ್ನುವ ತಪನ ಇದ್ದರೆ ಜೀವನದಲ್ಲಿ ಖಂಡಿತವಾಗಿ ಮೇಲೇರುತ್ತಾರೆ. ಒಳ್ಳೆ ಅತ್ತೆ, ಒಳ್ಳೆ ಸೊಸೆ ಇದ್ದರೆ ಆ ಮನೆ ಯಾವತ್ತೂ ನಗುವಿನಿಂದ ತುಂಬಿ ಹೋಗುತ್ತೆ. ಬೆಡ್ ಮೇಲೆ ಇರುವ ಕಾಷಾಯ ಬಟ್ಟೆನ ಪ್ರಸಾದ್ ನೋಡ್ತಾನೆ. ಶಾರದಾ, ಶಾರದಾ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ. ಶಾರದಾ ರೂಮಿನೊಳಗೆ ಬರ್ತಾಳೆ. ಶಾರದಾ, ಈ ಕಾಷಾಯ ಬಟ್ಟೆ ಎಲ್ಲಿದೆ? ಯಾರು ತಗೊಂಡ್ಬಂದ್ರು? ಈ ಕಾಷಾಯ ಬಟ್ಟೆ ನಮ್ದೇ ರೀ, ನಾನೇ ಕೊಂಡ್ಕೊಂಡೆ.
ನೀನ್ ಕೊಂಡ್ಕೊಂಡ್ಯಾ? ಯಾಕೆ ಶಾರದಾ, ಏನ್ ನಡೀತಾ ಹೇಳು? 2-3 ದಿನದಿಂದ ಗಮನಿಸ್ತಾ ಇದ್ದೀನಿ, ದಿಗಿಲಿನಿಂದ ಇರ್ತೀಯ, ಮಾತು ಸರಿಯಾಗಿ ಮಾತಾಡ್ತಾ ಇಲ್ಲ, ಒಂದೇ ಹೊತ್ತು ತಿಂತಾ ಇದೀಯ. ಮೈಯಲ್ಲೇನಾದ್ರೂ ಚೆನ್ನಾಗಿಲ್ವಾ? ನನಗ್ ಹೇಳೋದಕ್ಕೆ ಭಯವೇನಕ್ಕೆ ಶಾರದಾ ನಿಂಗೆ? ನನಗೆ ಮೈಯಲ್ಲಿ ಕುತ್ತಿಗೆಯಲ್ಲಿ ಎಂತ ಕಷ್ಟನೂ ಇಲ್ಲ. ನಾನೊಂದ್ ಮಾತು ಹೇಳ್ತೀನಿ, ತಾವೇನೋ ದುಃಖ ಪಡಲ್ಲ ಅಲ್ವಾ? ಮೊದ್ಲು ನೀನ್ ಆ ಮಾತೇನು ಹೇಳು. ದುಃಖ ಪಡ್ಬೇಕೋ, ಆನಂದ ಪಡ್ಬೇಕೋ, ಇಲ್ಲ ಅಂದ್ರೆ ಮೌನವಾಗಿರ್ಬೇಕೋ, ಏನ್ ಮಾಡ್ಬೇಕು ಅನ್ನೋದು ನಾನ್ ನೋಡ್ಕೋತೀನಿ. ನೀನು ಹೇಳು ಶಾರದಾ, ಏನ್ ನೀನು? ನಾನು ನಾನು ಸನ್ಯಾಸಿಯಾಗಿ ಬದಲಾಗೋಣ ಅಂದ್ಕೊಂಡಿದ್ದೀನಿ ರೀ ಎಂದು ಶಾರದಾ ಹೇಳುತ್ತಾಳೆ. ಪ್ರಸಾದ್ ಆಶ್ಚರ್ಯದಿಂದ ನೋಡ್ತಾನೆ. ರಮೇಶ್ ಆಫೀಸ್ಗೆ ರೆಡಿಯಾಗಿ ಹಾಲ್ಗೆ ಬರ್ತಾನೆ. ಅನಾಮಿಕಾ ಬೆಡ್ ಮೇಲೆ ಕೂತ್ಕೊಂಡು ಫೋನಲ್ಲಿ ರೀಲ್ಸ್ ನೋಡ್ತಾ ಇರ್ತಾಳೆ. ಅನು, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಟೈಮ್ ಆಗ್ತಾ ಇದೆ, ಟಿಫಿನ್ ಕೊಡು, ತಿನ್ಬಿಟ್ಟು ಹೋಗ್ತೀನಿ. ಸಾರಿ ರೀ, ಈಗ ನಾನು ರೀಲ್ಸ್ ನೋಡ್ತಾ ಬ್ಯುಸಿಯಾಗಿದ್ದೀನಿ, ಅತ್ತೆಗೆ ಹೇಳ್ಬಿಡಿ, ಅತ್ತೆ ಖಾಲಿಯಾಗಿ ಇದ್ದಾರಲ್ಲ. ಹಾಗಲ್ಲ ಅನಾಮಿಕಾ, ಯಾವಾಗ ನೋಡಿದ್ರು ನೀನು ರೀಲ್ಸ್ ನೋಡ್ತಾ ಇದ್ರೆ ಹೇಗೆ ಹೇಳು? ಅಮ್ಮ ಎಷ್ಟು ಕೆಲಸ ಮಾಡ್ತಾಳೆ ಹೇಳು? ಅತ್ತೆಗೆ ಸಹಾಯ ಮಾಡೋದಿಕ್ಕೆ ಆ ಭಾವನ ಇದ್ದಾಳಲ್ಲ, ಭಾವನಿಗೆ ಹೇಳ್ಬಿಡಿ, ನನ್ನನ್ನ ಪ್ರಶಾಂತವಾಗಿ ರೀಲ್ಸ್ ಕೂಡ ನೋಡೋದಕ್ಕೆ ಬಿಡಲ್ವಾ ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ರಮೇಶ್ ಮೌನವಾಗಿ ಹೊರಟು ಹೋಗುತ್ತಾನೆ. ಪ್ರಸಾದ್ ಆಶ್ಚರ್ಯದಿಂದ ಎಚ್ಚೆತ್ಕೋತಾನೆ. ಏನ್ ಹೇಳ್ತಾ ಇದೀಯ ಶಾರದಾ ನೀನು? ನಾನ್ ಹೇಳೋದು ನಿಜ ರೀ. ಸೊಸೆಯರ ತುಂಟತನನ, ಆ ವರ್ಷನ ಸಹಿಸಲಾರ್ದೆ ಹೋಗ್ತಾ ಇದ್ದೀನಿ. ಅದಕ್ಕೆ ಸನ್ಯಾಸಿಯಾಗಿ ಬದಲಾಗ್ಬೇಕು ಅಂತ ಭಿಕ್ಷಾಟನೆ ಮಾಡ್ಕೊಂಡು ಕಾಶಿಗೆ ಹೋಗೋಣ ಅಂತ ನಿರ್ಣಯಿಸಿದ್ದೀನಿ. ನೀನು ಸನ್ಯಾಸಿಯಾಗಿ ಬದಲಾದ್ರೆ ಮತ್ತೆ ನಮ್ಮ ಪರಿಸ್ಥಿತಿ ಏನ್ ಶಾರದಾ? ನಂಗೆ ಗೊತ್ತು ರೀ, ನೀವು ನನ್ನನ್ನ ಬಿಟ್ಬಿಟ್ಟು ನನಗೆ ದೂರವಾಗಿ ಇರಲಾರು ಅಂತ. ಅದಕ್ಕೆ ನಿಮ್ಗಾಗಿ ಕೂಡ ಇಲ್ ನೋಡಿ, ಕಾಷಾಯ ಬಟ್ಟೆ ತರಿಸಿದೀನಿ. ತಲೆ ಪ್ರಸಾದ್ ಮುಖ ಸುಟ್ಟು ಹೋದ ಮಸಾಲೆ ದೋಸೆ ಹಾಗೆ ಆಗೋಗುತ್ತೆ. ಮೌನವಾಗಿ ಹಾಗೆ ಎದ್ದು ಬಿಡ್ತಾನೆ. ದೊಡ್ಡ ಸೊಸೆ ಅನಾಮಿಕಂಗೇನೋ ರೀಲ್ಸ್ ಹುಚ್ಚು, ಯಾವಾಗ ನೋಡಿದ್ರು ಫೋನ್ ಅಲ್ಲೇ ಇರ್ತಾಳೆ. ಮನೆ ಕೆಲಸ ಮಾಡ್ತಾ ಇಲ್ಲ, ಅಡ್ಗೆ ಮನೆಗೆ ನಿಜವಾಗೂ ಹೆಜ್ಜೆನೇ ಇಡಲ್ಲ, ಮಗನ ಜೊತೆ ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ, ಯಾವಾಗ ನೋಡಿದ್ರು ರೀಲ್ಸು ಅಂತ ಫೋನ್ ಜೊತೆಗೆ ಇರ್ತಾಳೆ. ಸೊಸೆನ ಹತ್ರ ಕೂರಿಸ್ಕೊಂಡು ಪ್ರೇಮದಿಂದ ಹೇಳ್ಬೋದಲ್ಲ, ಅರ್ಥ ಮಾಡ್ಕೋತಾಳೆ. ಒಂದು ದಿನ ಅದು ಕೂಡ ಮಾಡ್ದೆ. ನನಗ್ ಮಾತ್ರ ಹೇಳ್ತಾ ಇದ್ದೀರಲ್ಲ ಅತ್ತೆ, ನಿಮ್ಮ ಮುದ್ದಿನ ಚಿಕ್ಕ ಸೊಸೆ ಭಾವನಂಗೆ ಶಾಪಿಂಗ್ ಹುಚ್ಚಲ್ವಾ, ಅವಳು ಕೂಡ ಹೇಳಿ ಅಂತ ನನ್ನ ಹತ್ರ ಹೇಳಿದ್ಲು ರೀ. ಮತ್ತೆ ಭಾವನೆಗೆ ಹೇಳಲಾರ್ದೆ ಹೋದ್ಯಾ? ಹೇಳಿ ನೋಡ್ದೆ. ನಿಜಕ್ಕೂ ಇಬ್ರು ನನ್ ಮಾತೆ ಕೇಳ್ತಾ ಇಲ್ಲ. ಅಕ್ಕ ಬದ್ಲಾದ್ರೆ ನಾನ್ ಬದ್ಲಾಗ್ತೀನಿ ಅಂತ ಭಾವನಾ, ತಂಗಿ ಬದ್ಲಾದ್ರೆ ನಾನ್ ಬದ್ಲಾಗ್ತೀನಿ ಅಂತ ಆ ಅನಾಮಿಕಾ. ಹೀಗೆ ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡು ಅವ್ರಿಗೆ ಇಷ್ಟ ಬಂದ ಕೆಲಸ ಮಾಡ್ಕೊಂತಾ ಇದ್ದಾರೆ. ಮತ್ತೆ ಇನ್ನೂ ಸ್ವಲ್ಪ ಸಮಯ ತಕೊಂಡು ನೀನು ಆಲೋಚಿಸಬಾರ್ದಾ? ಆಗ ನಿನ್ನ ನಿರ್ಣಯ ಏನಾದ್ರೂ ನಾನು ಕೂಡ ಒಪ್ಕೋತೀನಿ. ಶಾರದಾ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಒಂದು ದಿನ ಬೆಳಗ್ಗೆ, ಅನಾಮಿಕಾ ಒಲೆ ಮೇಲೆ ಬೇಳೆ ಇಟ್ಟಿಯಮ್ಮ. 1 ನಿಮಿಷ ಇರಿಯತ್ತೆ, ರೀಲು ಅಪ್ಲೋಡ್ ಆಗ್ತಾ ಇದೆ, ಆಗ್ತಾನೆ ಇಡ್ತೀನಿ. ಮತ್ತೆ ಸ್ಟವ್ ಮೇಲೆ ಇಟ್ಟ ಹಾಲು ಹೇಗಿದೆ ನೋಡಿದ್ಯಾ? ಅಯ್ಯೋ ಅತ್ತೆ ಎಂದು ಅನಾಮಿಕಾ ಫೋನ್ ಹಿಡಿದುಕೊಂಡು ಕಿಚನ್ ಒಳಗೆ ಓಟ ಕೀಳುತ್ತಾಳೆ. ಹಾಲೆಲ್ಲ ಸ್ಟವ್ ಮೇಲೆ ಉಕ್ಕಿ ಹೋಗಿರುತ್ತದೆ. ಶಾರದಾ ಒಳಗೆ ಬಂದು ನೋಡ್ತಾಳೆ. ಅನಾಮಿಕಾ ಉಕ್ಕಿದ ಹಾಲನ್ನು ಶೂಟ್ ಮಾಡ್ತಾ, ಡಿಯರ್ ಫ್ರೆಂಡ್ಸ್, ನಾನು ನಿಮಗಾಗಿ ಒಂದು ರೀಲ್ ನ ಅಪ್ಲೋಡ್ ಮಾಡ್ತಾ ಇರುವಾಗ ಸ್ಟವ್ ಮೇಲೆ ಇಟ್ಟ ಹಾಲೆಲ್ಲ ಉಕ್ಕಿ ಹೋಗಿದೆ. ಬೇಕು ಅಂದ್ರೆ ನೋಡಿ. ಆ ಉಕ್ಕಿದ ಹಾಲನ್ನು ತೋರಿಸುತ್ತಾಳೆ. ಅದು ಶಾರದಾ ನೋಡಿ, ಎಷ್ಟು ಹೇಳಿದ್ರು ಈ ಅನಾಮಿಕಾ ಬದಲಾಗಲ್ಲ. ತನ್ನ ರೂಮಿನಲ್ಲಿ ಭಾವನ ಏನ್ ಮಾಡ್ತಾ ಇದ್ದಳು ಏನೋ ಅಂದುಕೊಂಡು ಶಾರದಾ ಹಾಲ್ಗೆ ಬರ್ತಾಳೆ. ಆಗಲೇ ಭಾವನ ಕೂಡ ಹಾಲ್ಗೆ ಬರ್ತಾಳೆ. ಅತ್ತೆ, ಟೌನ್ ಅಲ್ಲಿ ಹೊಸದಾಗಿ ಒಂದು ಶಾಪಿಂಗ್ ಓಪನ್ ಆಗ್ತಾ ಇದೆ. ಕಡಿಮೆ ರೇಟಿನಲ್ಲಿ ಹೊಸ ಸೀರೆಗಳು ಕೊಡ್ತಾ ಇದ್ದಾರೆ. ಮತ್ತೆ ನನ್ಗೆ 10,000 ರೂಪಾಯಿ ಬೇಕು ಅತ್ತೆ. ನಿನ್ನ ಶಾಪಿಂಗ್ ಹುಚ್ಚಿಂದ ಮನೆಯಲ್ಲಿ ಎಲ್ಲಿ ನೋಡಿದ್ರು ಬಟ್ಟೆಗಳು, ಬಳೆಗಳು, ಮೇಕಪ್ಗಳು ಹೀಗೆ ಇದೆ. ಈಗ ಹೇಳ್ಕೊಂಡು ಹೋದ್ರೆ ತುಂಬಾ ಇದೆ ಭಾವನಾ. ಇನ್ನು ಏನ್ ಕೊಂಡ್ಕೋತೀಯ ಹೇಳು? ಕೊಂಡ್ಕೊಂಡು ಏನ್ ಮಾಡ್ತೀಯಾ? ಸರಿ ಅತ್ತೆ, ನೀವು ಹೇಳಿದ ಹಾಗೆ ಶಾಪಿಂಗಿಗೆ ಹೋಗಲ್ಲ, ಆದ್ರೆ ಇಷ್ಟಪಟ್ಟ ಫುಡ್ ಅನ್ನ ಆರ್ಡರ್ ಮಾಡ್ಕೋತೀನಿ. ಮನೇಲಿ ಚೆನ್ನಾಗಿ ನಾ ಮಾಡ್ತಾ ಇದ್ದೀನಲ್ಲ ಚಿಕ್ಕ ಸೊಸೆ, ಇನ್ನು ಹೊರಗಿನಿಂದ ಆರ್ಡರ್ ಮಾಡ್ಕೊಂಡು ಹೋದ್ರೆ ಏನು ಹೇಳು? ಅತ್ತೆ, ಟಿವಿಲಿ ಕೂಡ ಸಿನಿಮಾಗಳು ಬರುತ್ತೆ ಅಂತ ಥಿಯೇಟರ್ಗೆ ಹೋಗಿ ನೋಡದೆ ಇರ್ತೀವ ಹೇಳಿ? ಶಾರದಾ ಏನು ಮಾತನಾಡಲಿಲ್ಲ. ಅತ್ತೆ, ನಾನು ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ, ನಿಮ್ಗೇನ್ ಮಾಡು ಅಂತೀರಾ? ನನ್ನ ಶ್ರಾದ್ದ, ನನ್ನ ಪಿಂಡನ ಹಾಕಿ ಅದು ಕೂಡ ನೀವೇ ತಿನ್ನಿ. ಅದು ನನಗೆ ಹಿಡ್ಸಲ್ಲ ಅತ್ತೆ, ಬಿರಿಯಾನಿ ಮಾತ್ರನೇ ಹಿಡ್ಸುತ್ತೆ. ಈಗಲೇ ಆರ್ಡರ್ ಮಾಡ್ತೀನಿ. ನಿಮ್ಮ ಶ್ರಾದ್ದ, ನಿಮ್ಮ ಪಿಂಡ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಮನೇಲಿ ಚಿಕನ್ ಕರಿ ಮಾಡಿದ್ದೀನಲ್ಲಮ್ಮ, 2 ದಿನದಿಂದ ಈ ಮನೇಲೆ ಫುಡ್ ತಿಂತಾ ಇದ್ದೀನಲ್ಲ ಅತ್ತೆ.
ಇನ್ನು ನನ್ನಿಂದ ಆಗಲ್ಲ, ಚಿಕನ್ ಬಿರಿಯಾನಿ ತಿನ್ಲೇಬೇಕು. ಆ ಮಾತನ್ನು ಕೇಳಿ ಶಾರದಂಗೆ ಬಿಪಿ ಹೆಚ್ಚಾಗುತ್ತದೆ. ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅನಾಮಿಕಾ ರೀಲ್ಸ್ ನೋಡ್ಕೊಂಡು ನಗ್ತಾ ಇರ್ತಾ ಇದ್ಲು. ಭಾವನ ದುಡ್ಡಿದ್ರೆ ಶಾಪಿಂಗ್ ಮಾಡ್ತಾ ಇದ್ಲು, ಇಲ್ಲಾಂದ್ರೆ ಬಿರಿಯಾನಿ ಆರ್ಡರ್ ಮಾಡ್ಕೊಂಡು ತಿಂತಾ ಇರ್ತಾಳೆ. ಶಾರದಾ ಮಾತ್ರ ದಿನ ದಿನಕ್ಕೂ ಬೇಜಾರಾಗಿ ಹೋಗುತ್ತದೆ. ಒಂದು ದಿನ ಶಾರದಾ ಎಷ್ಟೋ ಕಷ್ಟಪಟ್ಟು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾಳೆ. ಅಷ್ಟರಲ್ಲಿ ಅನಾಮಿಕಾ ಕಿಚನ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ರೀಲ್ಸ್ ಶೂಟ್ ಮಾಡ್ತಾ ಇರ್ತಾಳೆ. ಅಷ್ಟೇ, ಅನಾಮಿಕಾ ಶಾರದಳನ್ನು ನೋಡದೆ ತಾಗುತ್ತಾಳೆ. ಉಪ್ಪಿನಕಾಯಿ ಜಾಡಿ ಎಲ್ಲ ನೆಲದ ಮೇಲೆ ಬಿದ್ದು ಹೋಗುತ್ತೆ. ಅಯ್ಯೋ, ನನ್ನ ಉಪ್ಪಿನಕಾಯೇ! ವಾವತ್ತೆ, ರೀಲ್ ಮಾತ್ರ ಸಿನಿಮಾ ಟೇಕ್ ಆಗಿ ಬಂತು. ಅಕ್ಕ, ಇದು ಖಚಿತವಾಗಿ ವೈರಲ್ ಆಗುತ್ತಕ್ಕ. ಆ ಮಾತನ್ನು ಕೇಳಿದ ಶಾರದಂಗೆ ಕಣ್ಣಿನ ಮುಂದೆ ಕಗ್ಗತ್ತಲು ಕವಿಯುತ್ತದೆ. ಆ ದಿನ ರಾತ್ರಿ ಪ್ರಸಾದ್ ಹೊರಗೆ ಮಂಚದ ಮೇಲೆ ಕೂತ್ಕೊಂಡು ಗಾಳಿ ತಗೋತಾ ಇದ್ರೆ ಶಾರದಾ ನಿಧಾನವಾಗಿ ಬಂದು ಪ್ರಸಾದ್ ಪಕ್ಕದಲ್ಲಿ ಕೂತ್ಕೋತಾಳೆ. ಏನಾಯ್ತು ಶಾರದಾ, ಈ ದಿನ ಬಹಳ ಸೈಲೆಂಟ್ ಆಗಿದೆಯಾ, ಯಾಕೆ? ಆ ಮಾತಿಗೆ ಶಾರದಾ ಗಂಭೀರದಿಂದ, ನಾನು ಒಂದು ನಿರ್ಣಯ ತಗೊಂಡಿದ್ದೀನಿ. ನಿರ್ಣಯ ತಗೊಂಡ್ಯಾ? ಏನದು? ನಾನು ಸನ್ಯಾಸಿಯಾಗಿ ಬದಲಾಗ್ತೀನಿ ರೀ. ಏನೋ ಸನ್ಯಾಸಿಯಾಗಿ ಬದಲಾಗ್ತೀಯಾ? ಹೌದು, ಹಿಮಾಲಯಕ್ಕೆ ಹೊರಟೋಗಿ ಪ್ರಶಾಂತವಾಗಿ ಜಪ ಮಾಡ್ಕೊಂಡು ಬದುಕ್ತೀನಿ. ಆ ಮಾತಿಗೆ ಪ್ರಸಾದ್ ನಗುತ್ತಾ, ಅಷ್ಟು ದೊಡ್ಡ ನಿರ್ಣಯ ತಗೊಳ್ಳುವಂತ ಕೆಲಸ ನಮ್ಮ ಸೊಸೆಯರು ಏನ್ ಮಾಡಿದ್ರು ಶಾರದಾ? ಬೆಳಗಿನಿಂದ ರಾತ್ರಿಯವರೆಗೂ ಒಬ್ರು ರೀಲು ಅಂತ, ಇನ್ನೊಬ್ರು ಶಾಪಿಂಗ್ ಅಂತ, ಆರ್ಡರ್ ಅಂತ ಪ್ರಾಣ ತೆಗಿತಾ ಇದ್ದಾರೆ. ಇನ್ನು ನನ್ನಿಂದ ಆಗಲ್ಲ. ನೀವು ಹೇಳಿದ ಹಾಗೆ ಸ್ವಲ್ಪ ಕಾಲ ಸಹನೆ ಇಟ್ಟು ನೋಡಿದೆ, ಇನ್ನು ನನ್ನಿಂದ ಆಗಲ್ಲ. ಅಯ್ಯೋ ಪಾಪ ನನ್ನ ಶಾರದಾ, ನೀವು ನಗುನ ತಡ್ಕೋತಾ ಇದ್ದೀರಲ್ಲ ಎಂದು ಶಾರದಾ ಅನ್ನುತ್ತಾ ಇರುವಾಗ ಅನಾಮಿಕಾ ಭಾವನ ಇಬ್ಬರು ಅಲ್ಲಿಗೆ ಬರುತ್ತಾರೆ. ಅತ್ತೆ, ನೀವು ಹಿಮಾಲಯಕ್ಕೆ ಹೋದ್ರೆ ಅಲ್ಲಿ ರೀಲ್ಸ್ ತೆಗಿಬಹುದಾ? ಕಾಶಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಅತ್ತೆ, ಆನ್ಲೈನ್ ನಲ್ಲಿ ಆರ್ಡರ್ಸ್ ಎಲ್ಲ ಇರುತ್ತಾ? ಆ ಮಾತನ್ನು ಕೇಳಿದ ಶಾರದಾ ಒಂದೇ ಸಲಕ್ಕೆ ರೇಗಿ, ಓ ದೇವ್ರೇ, ನನ್ನ ಈಗ್ಲೇ ತಗೊಳಯ್ಯ ಎಂದು ಬೇಡಿಕೊಳ್ಳುತ್ತಾಳೆ. ಪ್ರಸಾದ್ ಹೊಟ್ಟೆ ಹಿಡ್ಕೊಂಡು ನಗ್ತಾ ಇದ್ರೆ ಅನಾಮಿಕಾ ಭಾವನೆಗೆ ನಿಜಕ್ಕೂ ವಿಷಯವೇನೋ ಅರ್ಥವಾಯ್ತು. ಸಾರಿ ಅತ್ತೆ, ನಾವು ತಮಾಷೆಯಾಗಿ ಮಾಡಿದ್ವಿ. ಇನ್ ಮೇಲಿಂದ ಜವಾಬ್ದಾರಿಯಿಂದ ಇರ್ತೀವಿ ಅತ್ತೆ, ನಮ್ಮನ್ನು ನಂಬಿ. ನಿಜವಾಗಿ ನೀವು ನಿಜಾನೇ ಹೇಳ್ತಾ ಇದ್ದೀರಾ ಸೊಸೆ ಅಂದ್ರೆ? ನಿಜ ಹೇಳ್ತಾ ಇದ್ದೀವಿ ಅತ್ತೆ, ನಮ್ಮಿಬ್ಬರನ್ನು ನೀವು ನಂಬಿ. ಶಾರದಾ ಸೊಸೆಯರ ಮಾತನ್ನು ನಂಬುತ್ತಾಳೆ. ಆ ದಿನದಿಂದ ಇಬ್ಬರು ಸೊಸೆಯರು ಸ್ವಲ್ಪ ಬದಲಾಗಿ ಹೋಗುತ್ತಾರೆ. ಅವರ ಅಭ್ಯಾಸವನ್ನು ಕಡಿಮೆ ಮಾಡಿಕೊಂಡು ಮನೆ ಕೆಲಸದಲ್ಲಿ ಶಾರದಂಗೆ ಸಹಾಯ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಒಂದು ದಿನ, ಇದು ಕನಸಲ್ಲ ಅಲ್ವೇನ್ರಿ ಎಂದು ಪ್ರಸಾದ್ ನನ್ನು ಕೇಳುತ್ತಾಳೆ ಶಾರದಾ. ಅಲ್ಲ ಶಾರದಾ, ನಿಜಾನೇ. ನೀನು ಸನ್ಯಾಸಿಯಾಗಿ ಬದಲಾಗಿ ಕಾಶಿಗೋ ಹಿಮಾಲಯಕ್ಕೆ ಹೊರಟೋದ್ರೆ ಸೊಸೆಯರಿಗೆ ಎದುರಾಗುವ ಕಷ್ಟಗಳ ಬಗ್ಗೆ, ಅವರು ಮಾಡಬೇಕಾದ ಕೆಲಸಗಳ ಬಗ್ಗೆ, ನಡೆಯುವ ನಷ್ಟದ ಬಗ್ಗೆ ಒಂದು ದಿನ ವಿವರವಾಗಿ ಹೇಳ್ದೆ. ಸೊಸೆಯರಿಬ್ಬರು ಅರ್ಥ ಮಾಡ್ಕೊಂಡ್ರು. ಇದೆಲ್ಲ ಯಾವಾಗ ನಡೀತು ರೀ? 3 ದಿನದ ಹಿಂದೆ ನಡೀತು ಶಾರದಾ. ಅದಕ್ಕೆ ಸೊಸೆಯರು ಬದಲಾಗಿದ್ದಾರೆ. ಇದೆಲ್ಲ ನನ್ನ ಹೆಂಡತಿಯ ಮೇಲೆ ಪ್ರೇಮದಿಂದ ಮಾಡಿದೆನಮ್ಮ. ನಾನು ಇಲ್ಲಿ ಬದುಕಿರುವಾಗ್ಲೇ ನನ್ನ ಹೆಂಡತಿ ಸನ್ಯಾಸಿಯಾಗಿ ಬದಲಾಗ್ತಾ ಇದ್ರೆ ನಾನ್ ನೋಡ್ತಾ ಸುಮ್ನಿರ್ತೀನಾ? ದೂರ ಮಾಡ್ಕೋತೀನಾ ಹೇಳು? ನಮ್ಮದು 3 ಗಂಟಿನ ಬಂಧನ, ಮುದ್ದಿನ ಸಂಸಾರ ಶಾರದಾ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾಳ ಕಣ್ಣಿನಿಂದ ನೀರು ಬರುತ್ತೆ. ಪ್ರೇಮದಿಂದ ಪ್ರಸಾದ್ನ ಎತ್ಕೋತಾಳೆ. ಪ್ರಸಾದ್ ಅವಿಮದಿಂದ ನೋಡ್ತಾ, ಶಾರದಾ, ನನ್ನ ಕೆಳಗಿಳಿಸೋ, ಸೊಸೆಯರಿಬ್ಬರು ನೋಡಿದ್ರೆ ಚೆನ್ನಾಗಿರಲ್ಲ. ನಿನಗೆ ಸಂತೋಷ ಬಂದಾಗ ಪ್ರತಿ ಸಲ ನನ್ನ ಎತ್ಕೊಳ್ಳುವ ಅಭ್ಯಾಸ ಮಾತ್ರ ಬಿಟ್ಟಿಲ್ವಾ ಶಾರದಾ ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡ್ತಾ ಪ್ರಸಾದ್ನನ್ನು ಕೆಳಗಿಳಿಸುತ್ತಾಳೆ. ಹಾಗೆ ಅತ್ತೆ ಶಾರದಾ ಸನ್ಯಾಸಿಯಾಗಿ ಬದಲಾಗದೆ ಸೊಸೆಯರು ಜಾಗೃತೆಯಾಗಿ ಮನೆ ಕೆಲಸ, ಅಡುಗೆ ಕೆಲಸ ಮಾಡಿಕೊಳ್ತಾ ಇರ್ತಾರೆ. ಈ ಕಥೆಯಲ್ಲಿ ಅನಾಮಿಕಾ ಭಾವನರ ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಯಾರಾದರೂ ಶಾಪಿಂಗ್ಗಳು, ಆರ್ಡರ್ಗಳು ಅಂತ, ಇಲ್ಲ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನುತ್ತಾ ಅದೇ ಕೆಲಸದಿಂದ ಕಾಲಯಾಪ ಮಾಡುವವರಿದ್ದಾರಾ? ಇದ್ದರೆ ಅವರ ಬಗ್ಗೆ, ಅವರ ಪ್ರವರ್ತನೆ ಬಗ್ಗೆ ನೀವು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ಅವರನ್ನು ಯಾವ ವಿಧದಿಂದ ಬದಲಾಯಿಸಬೇಕು ಅನ್ನುವ ಸಂದೇಹ ನಿಮಗಿದ್ರೆ ನಮ್ಮ ಅನಾಮಿಕನ್ನು, ಶಾರದನ್ನ ಕೇಳಿ, ಅವರೇ ಉತ್ತರ ಹೇಳ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.